ಬೆಳಗಿನ ವಂದನೆಗಳು. ಎಲ್ಲ ಶ್ರೀರಾಮ್ ಸೇನೆಯ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಅವರಿದ್ದಾರೆ, ಸಂಘಟನಾ ಕಾರ್ಯದರ್ಶಿ ಈ ಲವ್ ಜಿಯಾದ್, ಕಾರ್ಪೊರೇಟರ್ ಜಿಯಾದ್, ಈ ಜಿಮ್ ಜಿಯಾದ್ ಸಂಬಂಧಪಟ್ಟಂಗೆ ಇದು 3ನೇ ಬಾರಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಸಲಹೆ ಮಾಡಿದ್ದೀವಿ. ಆಮೇಲೆ ಲೀಡರ್ ಫೇಸ್ ಮಾಡಕ್ ರೆಡಿ ಇದ್ದೀನಿ. ಬಟ್ ಹೆಣ್ಮಕ್ಳು ವಿಚಾರ ಇದ್ದಾಗ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳುಗಳಿದ್ದಾರೆ, ಮರಿಬೇಡ್ರಿ. ನಾಳೆ ನಿಮ್ಮ ಮನೆಯಲ್ಲಿ ಆದಾಗ ಸಮೇತನು ಏನ್ ಮಾಡ್ತೀರಾ? ಇವತ್ತು ನಮ್ಮ ತಾಯಿ ಸಹೋದರಿ ಧೈರ್ಯ ಮಾಡಿ ದೂರು ಕೊಟ್ಟುಬಿಟ್ಟು ಬಂದು ಕೂತಿದ್ದಾರೆ. ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಇನ್ಯಾವ ಜಾತಿ ಆಗ್ಲಿ, ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಅಫ್ಕೋರ್ಸ್ ಹೇಳಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಆರ್ ಮೈ ಬ್ರದರ್ಸ್ ಅಂತ, ಸಂತೋಷ. ಆದ್ರೆ ಆಲ್ ಆರ್ ಸಿಸ್ಟರ್ಸ್ ಅಂತಾನು ತಿಳ್ಕೊಬೇಕಲ್ಲ, ಒನ್ಲಿ ಬ್ರದರ್ಸ್ ಅಲ್ಲ, ಸಿಸ್ಟರ್ಸ್ ಅಂತಾನು ತಿಳ್ಕೊಳ್ರಿ. ಬೇರೆ ಬ್ರದರ್ಸ್ ಅಷ್ಟೇ ಅಲ್ಲ, ಸಿಸ್ಟರ್ಸು ತಿಳ್ಕೊಳ್ರಿ. ತಮ್ಮ ಮುಖಾಂತರ ನಾನು ಮಾನ್ಯ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಘಟನೆ ನಡೆದ ತಕ್ಷಣ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳಿಗೆ, ವರಿಷ್ಠಾಧಿಕಾರಿಗಳಿಗೆ, DSP ಅವರಿಗೆ ಎಲ್ಲ ಕರೆದು ಮೀಟಿಂಗ್ ತಗೊಂಡು ಎಲ್ಲಾ ಜಿಮ್ಗಳಲ್ಲಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ತಗೋಬೇಕು, CCTV ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಶ್ರೀರಾಮ್ ಸೇನೆಯಿಂದ, ನಮ್ಮ ರಾಜ್ಯದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಒಂದು. ಎರಡನೇ ವಿಚಾರ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯದ ಎಲ್ಲಾ ಕಡೆಗೂ ವಿಸಿಟ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ದಾವಣಗೆರೆ ಇದು ಅವ್ರಿಗೇನ್ ಮಾಹಿತಿ ಇಲ್ವೋ, ಇಲ್ಲ ಏನು ಅವ್ರಿಗೆ ಆರೋಗ್ಯ ಸರಿ ಇಲ್ವೋ, ಇಲ್ಲ ಕೋಮಾದಲ್ಲಿ ಏನೋ ಇದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಮಾಧ್ಯಮದಲ್ಲಿ ಪ್ರತಿದಿನ ಬರ್ತಾ ಇದೆ, ಟಿವಿಯಲ್ಲಿ ಬರ್ತಿದೆ. ಎಲ್ಲಾ ಬಂದ್ರು ಆ ಎಮ್ಮ ಏನು ಇಲ್ಲಿ ದಾವಣಗೆರೆ ಇದೆ ಅಂತ ಗೊತ್ತಿದೆ, ಇಲ್ಲ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಗೊತ್ತಿಲ್ವೋ, ಮರ್ತು ಬಿಟ್ಟಿದಾರೋ ಗೊತ್ತಾಗ್ತಾ ಇಲ್ಲ. ಅವರು ಇದು ಏನಾಗಿದೆ, ಏನು ದೂರು ದಾಖಲಾಗಿದೆ, 376 ದೂರು ದಾಖಲಾದ್ರೂ ಸಮೇತನು ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ, ಒಂದು ಇದನ್ನು ಮಾಡಲ್ಲ. ಆಮೇಲೆ ರಾಜ್ಯದಲ್ಲಿ ಸಾಕಷ್ಟು ಮಹಿಳಾ ಸಂಘಟನೆಗಳಿದಾವೆ, ದಾವಣಗೆರೆ ಜಿಲ್ಲೆಯಲ್ಲಿ ಇದಾವೆ. ಒಬ್ರು ಸಹ ಆ ಹೆಣ್ಣಿಗೆ ಏನು ನೋವಾಗಿದೆ, ಏನಾಗಿದೆ, ಯಾಕೆ ಈ ತರ ಹಿಂಗ ಆಗ್ತಾ ಇದೆ, ಅಟ್ಲೀಸ್ಟ್ ಹೋಗಿ ಅವ್ರ ಮನೆಗಾರ ಗೌಪ್ಯವಾಗಿ ಕುತ್ಕೊಂಡು ಒಂದು ಹೆಣ್ಮಕ್ಳು, ನಾವು ಗಂಡ್ಮಕ್ಳು ಕೇಳ್ತೀವಿ ನಮ್ಮ ಸಹೋದರಿ ಅಂತ, ಹೋಗಿ ಅಷ್ಟು ಸೌಜನ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಯಾದ್ ಆಗಿರ್ಬೋದು, ಕಾರ್ಪೊರೇಟರ್ ಜಿಯಾದ್ ಆಗಿರ್ಬೋದು, ಹತ್ಯೆ ಆದವು, ಅದು ತಂದೆ ತಾಯಿಗಳು ಪ್ರಕರಣ ದಾಖಲಿಸ್ತಾರೆ. ಆದ್ರೆ ಈ ತರ ಆಗಿರ್ತಕ್ಕಂತಲ್ಲ ಮೊದಲನೆಯ ಪ್ರಕರಣ 376 ಕೇಸ್ನ ದಾವಣಗೆರೆಯಲ್ಲೇ ದಾಖಲಾಗಿರೋದು. ಈ ಮಹಿಳೆಗೆ ನಮ್ಮ ಎಲ್ಲಾ ಶ್ರೀರಾಮ್ ಸೇನೆ ಯೂನಿಟ್ ಇಂದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಇವ್ರು ಒಬ್ಬರು ಬಂದು ದೂರು ಕೊಟ್ಟು ಆಗಿರೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ, ಆಗ್ಬಾರ್ದು. ಯಾವ ಸಮಾಜನ ಇರಲಿ, ಈ ರೀತಿ ಯಾರಿಗೂ ಆಗ್ಬಾರ್ದು. ಅವ್ರಿಗೂ ಸಹ 2 ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ಸೊಸೈಟಿ ಇದೆ, ಸಮಾಜ ಇದೆ, ತಲೆ ಎತ್ಕೊಂಡು ಓಡಾಡ್ಬೇಕು. ಫೋಟೋ ರಿವೀಲ್ ಮಾಡೋದು, ಹೆಸರು ಇದನ್ನ ಹೇಳೋದು, ಡಿಬೇಟ್ ಮಾಡೋದು, ಅದಕ್ಕೆ ಇದನ್ನ ಕೊಡೋದು, ಇದು ಚೆನ್ನಾಗಿ ಅನಿಸ್ತಿಲ್ಲ. ಅದೇ ಸಂತ್ರಸ್ತೆ ಅವರು ಬಂದು ನನ್ನ ಪಕ್ಕ ಕೂತಿದ್ದಾರೆ. ದೂರು ದಾಖಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಗೃಹ ಮಂತ್ರಿಗಳು, ದಾವಣಗೆರೆ ನಗರದ DYSP ಅವರು, ಸಂಬಂಧಪಟ್ಟ ವುಮೆನ್ ಇನ್ಸ್ಪೆಕ್ಟರ್ಸು, ಇವರೆಲ್ಲ ಕೂಡಲೇ ಬಂಧಿಸಿ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಏನ್ ಆಗ್ಬೇಕು ಅದ ರೀತಿ ಕ್ರಮ ತಗೋಬೇಕು. ಮುಂದಿನ ದಿನಗಳಲ್ಲಿ ಇದೇ ಕೊನೆ ಆಗಿರ್ಬೇಕಂದು ತಮ್ಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏನು ಮಾಹಿತಿ ಇಲ್ಲ. ಈಗ ಮೊನ್ನೆ ರಾತ್ರಿ FIR ಆಯ್ತು, 4 ಗಂಟೆಗೆ ಮೆಡಿಕಲ್ ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. ನಿನ್ನೆ 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಕಂಪ್ಲೀಟ್ ಆಗಿದೆ. ನಿನ್ನೆ ಜಿಮ್ ಮಾಜರ್ ಕಂಪ್ಲೀಟ್ ಆಗಿದೆ.
ಪೊಲೀಸಿಗೆ ಏನ್ ಸಹಕಾರ ಕೊಡಬೇಕು, ಇನ್ವೆಸ್ಟಿಗೇಷನ್ಗೆ ಏನ್ ಸಪೋರ್ಟ್ ಬೇಕು, ಈ ಮಹಿಳೆಯವರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಆಗಿದೆ ಕಂಪ್ಲೀಟ್ಲಿ. ಮೆಡಿಕಲ್ ಪ್ರೊಸೀಜರ್ ಮುಗಿದಿದೆ, 164 ಸ್ಟೇಟ್ಮೆಂಟ್ ಮುಗಿದಿದೆ, ಜಿಮ್ ಮಾಜರ್ ಮುಗಿದಿದೆ, ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಕ್ಲಿಯರ್ ಆದ್ಮೇಲೆ ನಾವು ಅವ್ರಿಗೆ ಬಂದು ಕೂತು ಮಾಧ್ಯಮದ ಮುಖಾಂತರ, ಟಿವಿ ಮುಖಾಂತರ ಮಾಡ್ತಾ ಇದ್ದೀವಿ. ಇದರಲ್ಲಿ ನಂದೇನೇನು ಕಟ್ ಮಾಡ್ತೀರಾ ಪರವಾಗಿಲ್ಲ, ಕಟ್ ಮಾಡಿದ್ರು ಪರವಾಗಿಲ್ಲ, ಒಂದು ವರ್ಡ್ ಹೇಳ್ತೀನಿ. ದಯವಿಟ್ಟು ನಮ್ಮ ಕಡೆಯಿಂದ ಏನಾರ ನೋವಾದ್ರೂ ಹೇಳ್ತೀವಿ. ಕೆಲವು ಟಿವಿಯಲ್ಲಿ, ಪೇಪರಲ್ಲಿ, ಸಾರಿ ಟಿವಿಯಲ್ಲಿ ಚಾನಲ್, ಯೂಟ್ಯೂಬ್ ಇರ್ಬೋದು, ಅದು ಯಾವ್ದೋ ಸಾಂಗ್ ಹಾಕಿ ಜುಮ್ ಜುಮ್ ಮಾಯಾ ಈ ತರ ಹಾಕೋದು ಚೆನ್ನಾಗಿ ಅನ್ಸ. ನಿಮ್ಮನ್ನ ನಂಬ್ಕೊಂಡು ನಾವು ಬರ್ತೀವಿ. ನಿಮ್ಮಿಂದ ಬೇರೆ ಹೆಣ್ಣು ಮಕ್ಕಳುಗಳಿಗೆ ತೊಂದರೆ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು. ಯಾರಾಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಹಿಂದೂ ಆಗ್ಲಿ, ಎಲ್ಲಾರ ಮನೇಲಿ ಹೆಣ್ಮಕ್ಳು ಇರ್ತಾರೆ. ಆ ತರ ಹಾಕೋದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಹೇಳಿ. ಸಾಂಗ್ ಎದಕ್ಕೆ ಹಾಕು, ನಿಮ್ ಮನೆ ಹೆಣ್ಮಕ್ಳುಗಳದ ಏನಾರ ಹಂಗಾದ್ರೆ ಜುಮ್ ಜುಮ್ ಆಯ ಅಂತ ಹಾಕ್ತಾರ? ಅದ್ ಏನು ಮ್ಯಾಟ್ರು, ಏನಾಗಿದೆ, ಏನು ಎಲ್ಲ ತನಿಖೆ ಮಾಡ್ಬೇಕಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ, ದೂರು ಕೊಟ್ಟಿದ್ದಾರೆ. ಕೆಲವು ಯೂಟ್ಯೂಬ್ ಅವರು PRPಗೂ ಏನ್ ಇದಕ್ಕೋಸ್ಕರನ ಆ ತರ ಸಾಂಗ್ ನಾನ್ ನೋಡ್ದೆ. ನಾನು ಯಾಕೋ ಬಹಳ ಬೇಜಾರಾಯ್ತು. ನಮ್ಮ ವಿಚಾರಗಳದೆಲ್ಲ ಮಾಡ್ರಿ, ಗಂಡ್ಮಕ್ಳದ್ ಮಾಡ್ರಿ, ಏನಾರ ಮಾಡಿ, ನಾವು ಗಂಡ್ಮಕ್ಳು ನಡೀತೈತಿ, ತಲೆ ಎತ್ಕೊಂಡು ಓಡಾಡ್ತೀವಿ. ಹೆಣ್ಮಕ್ಳ ವಿಚಾರ ಇದ್ದಾಗ ಯಾವ ಸಾಂಗ್ ಹಾಕ್ಬೇಕು, ಏನು ಸ್ವಲ್ಪ ಅಷ್ಟು ಕಾಮನ್ ಸೆನ್ಸ್ಗಳಿಲ್ಲ ಅಂದ್ರೆ ನೋವಾಗುತ್ತೆ ನನಗೆ. ದಯವಿಟ್ಟು ಇದು ತಪ್ಪಿದೆ, ಇನ್ನು ನೆಕ್ಸ್ಟ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಮಸ್ತೆ ಸರ್. ನಾವು ಪವರ್ ಫಿಟ್ನೆಸ್ ಜಿಮ್ ಅಂತ ಹೋಗ್ತಿದ್ದೆ. ಸ್ವಲ್ಪ ಜೋರು ಮಾತಾಡ. ಪವರ್ ಫಿಟ್ನೆಸ್ ಜಿಮ್ ಅಂತ ಹೋಗ್ತಿದ್ದೆ 1.5 ವರ್ಷದಿಂದ. ಇಸ್ಮೇಲ್ ಎಂಬಂತ ಟ್ರೈನರ್ ಪ್ಲಸ್ ಕಮ್ ಓನರ್ ಅವ್ರೆ. ಅವ್ರು ಬಂದ್ಬಿಟ್ಟು ನಮ್ಗೆ ಆಕಾಂಕ್ಷ ಅಂತ ಹೆಸರು ಹೇಳಿದ್ದಾರೆ. ನಾವು ಹಿಂದೂಸು ಅಂತ ಹೇಳ್ಬಿಟ್ಟು ಜಿಮ್ ಅಲ್ಲಿ ಎಲ್ಲಾ ಕಡೆ ಆಂಜನೇಯ, ಗಣೇಶ ಈ ತರ ಎಲ್ಲ ದೇವ್ರ ಫೋಟೋಗಳಿದ್ದಾವೆ. ಅದರಿಂದ ನಾವು ಹಿಂದೂ ಜಿಮ್ ಅಂತಾನೆ ಅನ್ಕೊಂಡಿದೀವಿ. ಈಗ ರೀಸೆಂಟ್ ಆಗಿ ಗೊತ್ತಾಗಿದೆ, ಒಂದ್ 5-6 ತಿಂಗಳಿಂದ ಅವರು ಹಿಂದೂ ಅಲ್ಲ ಮುಸ್ಲಿಂ ಅಂತ ಹೇಳ್ಬಿಟ್ಟು. ನಾವು ವರ್ಕೌಟ್ ಮಾಡಿದ್ವಾಗ ಹಂಗೆ ಬಾಡಿ ಪಾರ್ಟ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ವರ್ಕೌಟ್ ಹೇಳ್ಕೊಡ್ಬೇಕಾರ ಈ ತರ ಮಾತಾಡ್ತಿದ್ರು. ಬಟ್ ರೀಸೆಂಟ್ ಆಗಿ ಲೇಡೀಸ್ ರೂಮಾಗೆ ಡ್ರೆಸ್ ಚೇಂಜ್ ಮಾಡ್ತಿರೋದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಂತೂ ಯಾವ ಕ್ಯಾಮ್ರಾ ಇಲ್ಲ. ಅವ್ರು ಯಾವ ತರ ಹಿಡನ್ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿದಾರೋ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಮಾಡ್ತಿರೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಮಗ್ ಮೊಬೈಲ್ ಅಲ್ಲಿ ತೋರಿಸ್ತಾರೆ. ಈ ತರ ನಿಮ್ದೊಂದು ವಿಡಿಯೋ ಇದೆ ನಮ್ಮ ಹತ್ರ, ನನ್ ಇಷ್ಟ ಬಂದಂಗ್ ನೀನ್ ಇರ್ಬೇಕು, ನಾನ್ ಕರೆದಾಗೆಲ್ಲ ನೀನ್ ಬರ್ಬೇಕು, ನಾನ್ ಕೇಳಿದಷ್ಟು ದುಡ್ಡು ಕೊಡ್ಬೇಕು, ಬಂಗಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಒಂದ್ ದಿವಸ ಹಂಗೆ 27th ಮಾರ್ಚ್ ಅವತ್ತು ರಾತ್ರಿ ಅತ್ಯಾಚಾರ ಮಾಡಿದ್ದಾರೆ ಅವರ ಜಿಮ್ ಅಲ್ಲಿ ಮಾಡ್ಬಿಟ್ಟು. ಈಗ ಅದನ್ನ ವಿಡಿಯೋ CCTV ಫುಟೇಜ್ ಕೆಳಗನೆ ಅತ್ಯಾಚಾರ ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಈಗ ಅದರಿಂದ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನನ್ ಕೆಳಗೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಬೇಕು, ಕರಾಟೆ ಕ್ಲಾಸ್ ಓಪನ್ ಮಾಡ್ಬೇಕು, ಅದಕ್ಕೆ ದುಡ್ಡು ಬೇಕು. ಜಿಮ್ ಅಲ್ಲಿ ಜನ ಇಲ್ಲ, ದುಡ್ಡು ಇಲ್ಲ, ಹೆಣ್ಮಕ್ಳು ಈ ತರ ಆಗಿದೆ ಅಂತೇಳಿ ಯಾರು ಬರ್ತಿದ್ದಿಲ್ಲ. ಅವ್ರ ಕೆಟ್ಟದಾಗೆ ಬಿಹೇವಿಯರ್ ಇಂದ ಯಾರು ಹೆಣ್ಮಕ್ಳು ಹೋಗ್ತಿದ್ದಿಲ್ಲ ಜಿಮ್ಗೆ. ಈಗ ಕೆಳಗ್ ನಾನು ಓಪನ್ ಮಾಡ್ಬೇಕು, ನನಗ್ ದುಡ್ಡು ಬೇಕು, 4 ಲಕ್ಷ ಕೊಡು, ಇಲ್ಲ ನಿನ್ ತಾಲಿ ಉದ್ದಕ್ಕೈತಲ್ಲ ನಿನ್ ತಾಲಿನೇ ತೆಗೆದುಕೊಡು, ಬಂಗಾರ ಕೊಡು, ಇಲ್ಲ ಅಂದ್ರೆ ನಾನು ಅದು ವಿಡಿಯೋ ಸೋಷಿಯಲ್ ಮೀಡಿಯಾಗ ಹಾಕ್ತೀನಿ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ರೆಸ್ಪಾಂಡ್ ಆಗಿಲ್ಲ. ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಟ್ಟು ಸುಮ್ಮನೆ ನನ್ ಪಾಡಿಗೆ ನಾನಿದ್ದೆ. ಆಮೇಲೆ ಅವರು ಯಾವ ತರ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಬರ್ತಾಳೆ ನನ್ನ ಹತ್ರ ಅನ್ನೋ ರೀತಿ ಕೆಳಗೆ ಇಳಿದ್ಬಿಟ್ಟು ನಮ್ಮ ಮನೆಯವ್ರು ಎಲ್ಲಿ ವರ್ಕ್ ಮಾಡ್ತಿದಾರೋ ಅಲ್ಲಿ ಹೋಗ್ಬಿಟ್ಟು ನಿನ್ ಹೆಂಡತಿ ಜೊತೆ ನನ್ನ ಹತ್ರ ಈ ತರ ಫೋಟೋ ಇದೆ, ಈ ತರ ವಿಡಿಯೋ ಇದೆ, ನೀವು ಕೆಲ್ಸಕ್ಕೆ ಹೋಗ್ತೀರಾ, ಮಕ್ಳು ಸ್ಕೂಲಿಗೆ ಹೋಗ್ತಾರೆ, ನಿಮ್ ಹೆಂಡತಿ ಹೊರಗ್ ಬಂದ್ರೆ ನಾವೇನ್ ಮಾಡಿದ್ರೆ ಅದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಎದುರಿಸ್ತಾರೆ.
ಈ ತರ ಈಗ 3-4 ಮಂತ್ಸ್ ಇಂದ ಆಗ್ತಿರೋದು ಸರ್ ಇದೆಲ್ಲ. ಏನಂತ ಬ್ಲಾಕ್ ಮೇಲ್ ಮಾಡ್ತೀನಿ ಸರ್ ಅವ್ರಿಗೆ ನಾನು? ನನಗೇನ್ ಬರುತ್ತೆ ಸರ್ ಅದರಿಂದ? ನನ್ ವಿಡಿಯೋಸ್ ನಾವು ಹೊರಗೆ ಸೋಷಿಯಲ್ ಮೀಡಿಯಾಗ ಹಾಕೊಂಡಿದ್ರೆ ನಮ್ ಮಾನ ಮರ್ಯಾದೆ ಹೋಗುತ್ತೆ, ಅದರಿಂದ ನಾವು ಎದುರ್ತೀವಿ. ಅದನ್ನ ತಗೊಂಡ್ ನಾವು ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋ ಅವಶ್ಯಕತೆ ನಮಗೇನಿದೆ? ವೆಲ್ ಸೆಟಲ್ಡ್ ನಾವು. ಅವ್ರ ಕೂಡ ಅದು ಜಿಮ್ ಅಲ್ಲಿ ಒಂದ್ ಮೊಬೈಲ್ ಮೇಡಮ್ ಹೇಳ್ತೀನಿ ಮ್ಯಾಮ್, ಅದು ಜಿಮ್ ಅಲ್ಲಿ ಒಂದ್ ದಿವಸ ಮೊಬೈಲ್ ಕಳ್ದೋಗುತ್ತೆ. ನಾನು ಪೀರಿಯಡ್ಸ್ ಅಲ್ಲಿ ಇದೀನಿ ಅಂತೇಳಿ 3-4 ಡೇಸ್ ಹೋಗ್ಲಿಲ್ಲ ಜಿಮ್ಗೆ. ಅದು ನೆಕ್ಸ್ಟ್ ಡೇ ಹೋಗ್ತೀನಿ, ಹೋದಾಗ ಅವರು ಜಿಮ್ ಅಲ್ಲಿ ಮೊಬೈಲ್ ಕಳ್ದೋಗಿದೆ, ಎಲ್ಲರ ಹತ್ರ ಸೈನ್ ಮಾಡಿಸ್ಕೊಂಡಿದೀನಿ, ಇವಾಗ ನೀನ್ ಮಾಡು ಅಂತೇಳಿ ಎಂಟಿ ಪೇಪರ್ ತಗೊಂಡ್ ಬಂದಿದ್ದಾರೆ. ಅದ್ರಲ್ಲಿ ಏನಿಲ್ಲ ಓದಕ್ಕೆ ಅಂತೇಳಿ ಮೊಬೈಲ್ ಇಂದೇ ಅಲ್ವಾ ಅಂತೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸೈನ್ ಮಾಡಿದ್ದೆ. ಈಗ ನಾವು ಒಬ್ಬರಿಗೆ 10,000 ಕೊಡ್ತೀವಿ, 20,000 ಕೊಡ್ತೀವಿ ಅಂತಂದಾಗ ನಾವು ಯಾವ್ದೇ ಪ್ರೂಫ್ ಇಲ್ಲದಾಗ ಕೊಡ್ತೀವಾ? ಈಗ ಮತ್ತೆ ಅವ್ರು ನಮಗ್ ವಾಪಸ್ ಕೊಡ್ತಾರೆ ಇಲ್ಲ ಅನ್ನೋದಕ್ಕೆ ಎದಕ್ಕೆ ಆಗ್ಲಿ ಪ್ರೂಫ್ ಇರ್ಬೇಕಂತ ಫೋನ್ ಪೇ ಮಾಡ್ತೀವಿ, ಇಲ್ಲ ರೆಕಾರ್ಡ್ ಮಾಡ್ಕೊಂತೀವಿ, ಇಲ್ಲ ಅದನ್ನ ವಿಡಿಯೋ ಮಾಡ್ತೀವಿ. ಯಾವ್ದೇ ಪ್ರೂಫ್ ಇಲ್ಲದಾಗೆ ಅವ್ರು 4 ಲಕ್ಷ ಕೊಟ್ಟಿದ್ದಾರೆ ಅಂತ ಹೆಂಗ್ ಹೇಳ್ತಾರ ಅವರು? 5 ಲಕ್ಷ ನೀವು ಕೇಳಿದ್ರಿ, ಅವರು 4.5 ಲಕ್ಷನ SS ಹಾಸ್ಪಿಟಲ್ ಅದನ್ನ ಫುಟೇಜ್ ತೆಗಿಸ್ರಿ ಸರ್, ಅವ್ರು ಎಲ್ಲಿ ಕೊಟ್ಟಿದ್ದಾರೋ. ನನ್ನ ಮಗನ ಸವಾಸ ಬರಬಾರ್ದು ಅಂತ ಹೇಳಿದಾಗ ಆಯ್ತು ಆಂಟಿ ನಾನು ನಿಮ್ಮ ಮಗನ ಸವಾಸ ಬರಲ್ಲ ಅಂತ ಹೇಳಿ 4 ಲಕ್ಷ ಇಸ್ಕೊಂಡು ಸೈನ್ ಮಾಡಿದೀನಿ. ಈಗ ನಾನ್ ಯಾಕೆ ಸರ್ ಅವ್ರ ಸಹವಾಸಾಗ ಹೋಗ್ಲಿ? ನನಗೊಂದ್ ಫ್ಯಾಮಿಲಿ ಇದೆ, ನನಗ್ ಮಕ್ಳಿದಾರೆ, ವೆಲ್ ಸೆಟಲ್ಡ್ ಹಸ್ಬೆಂಡ್. ನಾನ್ ಯಾಕೆ ಅವ್ನ ಸಹವಾಸಾಗ ಹೋಗ್ಲಿ? ನಾನೇನ್ ಸಿಂಗಲ್? ನನಗ್ ಹಿಂಗ್ ಮೋಸ ಮಾಡಿದ್ರೆ ನೀನ್ ನನಗ್ ಕಟ್ಕೊ ಅಂತ ಕುತ್ಕೊನಕಿ ನಾನ್ ಯಾಕೆ ಹೋಗ್ಲಿ? ಫಸ್ಟ್ ಆಫ್ ಆಲ್ ಅದೇ ಅವ್ರು ಎಲ್ಲಿ ಹೋಗಿದಾರ ಅದನ್ನ ಫುಟೇಜ್ ತೆಗ್ಸ್ರಿ. ದುಡ್ಡು ಕೊಟ್ಟಿದೀನಿ ಅಂತ ಹೇಳ್ತಿದಾರಲ್ವಾ, ಅದಕ್ ಪ್ರೂಫ್ ಬೇಕಲ್ವಾ? ತಗೊಂಡೇ ಇಲ್ಲ, ನನಗೆ ಅವಶ್ಯಕತೆನೇ ಇಲ್ಲ ಸರ್ ಅದ್ರಿಂದ ದುಡ್ಡಿಂದು. ಅದು ನಂದು ಆಡಿಯೋ ಅಲ್ಲ ಸರ್ ಅದು ಮೇಡಮ್, ನಾನೇನು ಮಾತಾಡಿಲ್ಲ ಅವ್ರ ಜೊತೆ. ಇಲ್ಲ ಇಲ್ಲ ಏನು ಮಾಡಿಲ್ಲ, ಮಾತಾಡಿಲ್ಲ ನಾನು ಅವ್ರ ಜೊತೆ. ಅವ್ರ ಮದ್ರ ಜೊತೆಗ ಇಲ್ಲ 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 ಮಾತಾಡಿ. ಮತ್ತೆ ಅದನ್ನ ರೆಕಾರ್ಡ್ ಮಾಡ್ಬೇಕಾಗಿತ್ತಲ್ವಾ? ಅದೆಲ್ಲಿ ರೆಕಾರ್ಡ್? ನಾನ್ ಯಾಕೆ ಅವ್ರ ಫ್ಯಾಮಿಲಿ ಮಧ್ಯೆ ಹೋಗ್ಲಿ ಸರ್? ನನಗ್ ಏನ್ ಬರುತ್ತೆ ಅದರಿಂದ? ಏನ್ ಸಿಗುತ್ತೆ? ಈಗ ಸರ್ ನಾವು ಜಿಮ್ಮಿಗೆ 10 ಮೇಲೆ ಹೋಗ್ತೀವಿ. 10 ಮೇಲೆ ಹೋದಾಗ ಆಲ್ಮೋಸ್ಟ್ ಲೇಡೀಸೇ ಜಾಸ್ತಿ ಇರ್ತಾರೆ. ನಾವ್ ಅದ್ರಲ್ಲಿ ಯಾವ್ದೇ ಬರ್ಡೇ ಆಗ್ಲೂ ನಾವು ಹಿಂಗೆ ಹೋಗ್ತೀವಿ ಪಾರ್ಟಿಗೆ, ಬರ್ಡೇ ಪಾರ್ಟೀಸ್ ಮಾಡಾಕಿ. ಅವು ಎಲ್ಲಾ ಫೋಟೋಸ್ ನನ್ನ ಹತ್ರನೇ ಇದಾವೆ, ನಾನು ಪೋಸ್ಟ್ ಮಾಡಿದೀನಿ, ಪಬ್ಲಿಕ್ ಆಗಿ ಪೋಸ್ಟ್ ಮಾಡಿದೀನಿ, ಎಲ್ಲ ಗ್ರೂಪ್ ಆಗಿರೋ ಫೋಟೋಸ್ನೇ. ಅವು ನಾವು ಕ್ರಾಪ್ ಮಾಡ್ಬಿಟ್ಟು ಆ ತರ ರಿವೀಲ್ ಮಾಡಿದಾರೆ ಅವ್ರ ಫೋಟೋಸ್ನ. ರಾತ್ರಿನೇ ಆಗ್ಲಿ ಸರ್, ನಾವು ಈವ್ನಿಂಗ್ ಟೈಮೇ ಹೋಗೋದು, 6 ಮೇಲೆ ಹೋಗೋದು, ಎಲ್ಲಾರು ಊಟಕ್ಕೆ ಹೋಗೋದು, ಬ್ಯಾಚೇ ಹೋಗೋದು ನಾವು. ಎಲ್ಲರೂ ಹೋಗಿದೀವಿ ಸರ್, ಬಾಳ ಸತಿ ಹೋಗಿದೀವಿ. ಅವ್ ಫೋಟೋಸ್ ಇದಾವೆ ನನ್ನ ಹತ್ರ, ಗ್ರೂಪಿನ ಫೋಟೋಸ್ ಇದಾವೆ. ಹೌದು ಸರ್, 11:30 ನೈಟ್. ಅವ್ರೇ ಸರ್, ಇಸ್ಮಾಯಿಲ್ ಎಂ ಅಂತಿದಾರಲ್ಲ ಅವ್ರು, ನೀವು ಈ ತರ ನಮ್ ಜೊತೆ ಇವತ್ತು ಇದ್ದಿಲ್ಲ ಅಂದ್ರೆ ನಾನು ಅದನ್ನ ಸೋಷಿಯಲ್ ಮೀಡಿಯಾಗ ಹಾಕ್ತೀನಿ, ಡ್ರೆಸ್ ಚೇಂಜಿಂಗ್ ವಿಡಿಯೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ನಮ್ ಜೊತೆ ಚೆನ್ನಾಗಿದ್ರೆ ನಾನು ಅದನ್ನ ವಿಡಿಯೋ ಡಿಲೀಟ್ ಮಾಡ್ತೀನಿ, ಇಲ್ಲ ಸೋಷಿಯಲ್ ಮೀಡಿಯಾಗ ಹಾಕ್ತೀನಿ. ಸರ್ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್ ಇಲ್ಲಿ. ಫಸ್ಟ್ ಆಫ್ ಆಲ್ ಅವ್ರು ಏನಂದಿದ್ದಾರೆ, ಅದನ್ನ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಪರವಾಗಿ ಕರ್ಸ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ತಾರಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್? ಇದಂತ ಬೇಕಂತಾನೆ ಮಾಡಿರೋದಂತ ಅನ್ಸ್ತಿಲ್ವಾ? ನೋಡಿದ್ದೀನಿ ಸರ್.
ಅದರಲ್ಲಿ ಫೋಟೋ ಜೊತೆಗಿರುವ ಇದಾವೆ, ಹ್ಮ್. ಆದ್ರೆ ಅವ್ರು ಆತರ ಬ್ಲಾಕ್ ಮೇಲ್ ಮಾಡಿರೋ ಫೋಟೋ ತರ ಕಾಣಲ್ಲ. ಸರ್ ನಾವು ಊಟಕ್ಕೆ ಹೋದಾಗ ಫ್ರೆಂಡ್ಸ್ ಅಲ್ಲಿ ಬರ್ಡೇ ಪಾರ್ಟಿಗೆ ಹೋದಾಗ ಸೆಲ್ಫಿ ತಕ್ಕೊಂಡಿರೋ ಫೋಟೋಸ್ ಸರ್ ಅವು. ಮೇಡಮ್ ಹಿಂಗೆ ನಾವು ಕುತ್ಕೊಂಡಿರ್ತೀವಿ ಬೆಂಚಾಗಿ ಹಿಂಗ್ ಸೆಲ್ಫಿ ತಕೊಂಡಿರ್ದಿರವು ಪಕ್ಕಗೆ 4-5 ಜನ ಇರ್ತಾರೆ. ಹಾ ನೋಡಿದೀನಿ ಮೇಡಮ್. ಅದೇ ಮ್ಯಾಮ್ ಜೊತೆಗೆ ಇದೆ ನಾನೇ ಹೇಳ್ತಿದ್ದೀನಲ್ವಾ, ನಾವೆಲ್ಲ ಊಟಕ್ಕೆ ಹೋದಾಗ ತಕ್ಕೊಂಡಿರೋ ಫೋಟೋಸೇ ಅವು. ಕೆಲವೊಂದು ಫೋಟೋಸ್ ಇದಾವಲ್ಲ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿರೋದು ರೀಲ್ಸ್ ನ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಅದನ್ನು ಹಾಕಿದಾರೆ ಅದ್ರಾಗೆ. ನಾನು ಅದ್ರ ಬಗ್ಗೆನೂ ಮಾತಾಡ್ತೀನಿ. ಈಗ ಆ ತರ ಯಾರಾದ್ರೂ ಫೋಟೋ ರಿವೀಲ್ ಮಾಡ್ತಾರಾ? ರೀಸೆಂಟ್ ಆಗಿ ಗೊತ್ತಾಗಿದೆ ಸರ್, 5-6 ತಿಂಗಳಾಯ್ತು. ಆವಾಗಿಂದ ಅವ್ರ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತೇಳಿ ನಾವು ಜಿಮ್ ಬಿಟ್ಟು ಬೇರೆ ಕಡೆ ಜಿಮ್ ಜಾಯ್ನ್ ಆಗಿದೀವಿ. ನಾವ್ ಆ ಜಿಮ್ ಬಿಟ್ಟು ಬೇರೆ ಕಡೆ ಹೋದಾಗಿಂದ ಈ ತರ ಟಾರ್ಚರ್ಗಳು ಜಾಸ್ತಿ ಆಗಿದಾವೆ ನಮಗೆ. 1.5 ವರ್ಷ ನಾವ್ ಆ ಜಿಮ್ಗೆ ಯಾವಾಗ ಹೋಗ್ತಿದೀವೋ ಆವಾಗಿಂದನೇ ಅವ್ರ ಪರಿಚಯ. ಅವ್ರ ಫಸ್ಟ್ ಮ್ಯಾರೇಜ್ ಆಗಿರೋದು 3 ವರ್ಷ ಕೆಳಗೆ. ನಾನ್ ಜಿಮ್ ಅಲ್ಲಿ ಜಾಯಿನ್ ಆಗಿರೋದು 1.5 ವರ್ಷ ಆಯ್ತು. ಅವ್ರ ಫಸ್ಟ್ ಮದ್ವೆ ನನ್ನಿಂದನೇ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳ್ತಿದಾರಲ್ಲ, ಅವ್ರ ಫಸ್ಟ್ ಮದ್ವೆ ಯಾಕೆ ಕ್ಯಾನ್ಸಲ್ ಆಗಿದಂದ್ರೆ ಅವ್ರು 10 ವರ್ಷದಿಂದ ಒಬ್ರು ಆಂಟಿ ಜೊತೆ ರಿಲೇಶನ್ ಅಲ್ಲಿ ಇದಾರೆ. ಆ ರೀಸೆಂಟ್ ಆಗಿ 1 ವರ್ಷ ಹಿಂದ್ಗಡೆ ಆ ಆಂಟಿ ಮನೆ ಹತ್ರ ಹೋಗಿ ಇವ್ರು ಜಗಳ ಮಾಡಿದಾರೆ. ಅದಕ್ಕೆ 3 ಹೆಣ್ಮಕ್ಳು, ಅವ್ರ ಹೆಸರು ಹೇಳಲ್ಲ, ಆ ಹೆಣ್ಮಕ್ಳು ಹೋಗ್ಬಿಟ್ಟು ವಿದ್ಯಾನಗರಲ್ಲಿ ಕೇಸು ಕೊಟ್ಟಿದ್ದಾರೆ. ನೀವು ವಿಚಾರಣೆ ಮಾಡಿ ಬೇಕಾದ್ರೆ ಅಲ್ಲಿನ ಅವ್ರ ಹೆಸರು ಮೇಲೆ ಕೇಸ್ ಐತಿ. ಹೌದು, ವಿದ್ಯಾನಗರ್ ಪೊಲೀಸ್ ಸ್ಟೇಷನ್. ಆ ಹುಡುಗಿರ ಹತ್ರ ಅವ್ರಿಗೆ ಆ ಗಂಡನ್ಗೆ ಫೋಟೋ ತೋರ್ಸಿದ್ದಾರೆ. ಆ ಹುಡುಗಿ ಯಾರಿದ್ದಾರೋ ಆ ಹುಡುಗಿ ಅವ್ರ ಕೆನ್ನೆ ಮೇಲೆ ಮುದ್ದು ಕೊಟ್ಟಿರೋದು ಅಂತೇಳಿ ಅವ್ರ ಗಂಡನ ಹತ್ರ ಫೋಟೋ ತೋರ್ಸಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಅವ್ರದ್ದು ಏನಾಗಿದೆ ಗೊತ್ತಿಲ್ಲ. ಒಟ್ಟು ಇವ್ರು ಹೋಗಿ ಮನೆ ಹತ್ರ ಜಗಳ ಮಾಡಿದ್ದಾರೆ. ಅದೇ ಸಲುವಾಗಿ ಆ ಹುಡುಗಿ ವಿದ್ಯಾನಗರ, ಅದೇ ಆಂಟಿ ವಿದ್ಯಾನಗರ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಸರ್, ಬಾಲ ಜನ ಹೆಣ್ಮಕ್ಳಿಗೆ ಹಿಂಗೆ ಮಾಡಿದ್ದ. ಆ ತರವು ಫೋಟೋಸ್ಗಳು ವಿಡಿಯೋಸ್ಗಳು ಬಾಲ ಇದ್ದಾವೆ ಅವ್ರ ಮೊಬೈಲ್ ಆಗಿ. ಪೊಲೀಸ್ ಅವರ ಹೇಳಿದ್ದಾರೆ ಇಷ್ಟಕ್ಕೊಂದು ವಿಡಿಯೋಸ್ಗಳು ಇದಾವೆ ಅಂತ ಹೇಳಿ. ಅವ್ರೆಲ್ಲರೂ ಬರ್ತಾರೆ. ಈಗ ಅವ್ರೆಲ್ಲರ ಹೆಸರು ನನಗೆ ಗೊತ್ತು ಸರ್, ನಮ್ ಜೊತೆ ವರ್ಕೌಟ್ ಮಾಡೋರು ಅವರು. ಬಾಲಸತಿ ಸರ್ ಅವ್ರಿಗೆ ಅದೇ ರೀತಿ ಆಗಿದೆ. ಕೆಲವೊಂದು ಹೆಣ್ಮಕ್ಳುಗಳು ಅವ್ರು ಕೇಳಿದಷ್ಟು ದುಡ್ಡುನು ಹಾಕಿದ್ದಾರೆ. ಫೋನ್ ಪೇದಲ್ಲಿ ಬರುತ್ತೆ, ಬಾಲ ಜನ ಫೋನ್ ಪೇದಲ್ಲಿ ಕೆಲವೊಂದು ಕ್ಯಾಶ್ ಕೊಟ್ಟಿದ್ದಾರೆ. ಅವೆಲ್ಲ ಪೊಲೀಸ್ ಅವ್ರು ತೆಗಿತಾರೆ ಎಲ್ಲ. ಬಾಲ ಜನ ಇದ್ದಾರೆ, ಒಂದು 15, ನನಗ್ ಗೊತ್ತಾಗಿ ಒಂದು 15 ಜನ 16 ಜನ ಇದ್ದಾರೆ. ಎಲ್ಲ ಜಿಮ್ ಬರೋ ಹೆಣ್ಮಕ್ಳೇ ಅವ್ರ ಟಾರ್ಗೆಟ್, ಹಿಂದೂ ಹೆಣ್ಮಕ್ಳೇ ಅವ್ನ ಟಾರ್ಗೆಟ್. ಮೇಡಮ್ ಅದೇ ಹೇಳ್ತಿದೀನಿ, ನನಗಿಲ್ಲಿ ಯಾರು ಸಪೋರ್ಟ್ ಇಲ್ಲ. ಇವಾಗ ಸರ್ ಗೊತ್ತಾದಾಗ ನಾನ್ ನಿನ್ ಸಪೋರ್ಟ್ ಮಾಡ್ತೀನಿ ಅಂತ ಅಂದಾಗ ನಾನು ಇಲ್ಲಿ ತನಕ ಬಂದಿದ್ದೀನಿ. ಇಲ್ಲಿ ಯಾರು ಗೊತ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮಗೆ ನಾವು ಬೇರೆ ಕಡೆಯಿಂದ ಬಂದಿರೋದು. ಈಗ 3 months ಏನು ಮಾಡ್ತಿದ್ವಿ, ಸುಮ್ನೆ ಆಗ್ತಿದ್ದೆ. ಅಲ್ಲಿಗೂ ನಮ್ಮ ಮನೆಯವರು ಕೆಲಸ ಮಾಡೋ ಜಾಗದಾಗ ಹೋಗಿ ಹಿಂಗೆಲ್ಲ ಆದ್ರೆ ನಮ್ಮ ಮನೆಯವ್ರು ಒಂದೇ ಹೇಳಿದ್ರು, ನನಗೆ ವಿಷ ಕೊಡು, ನಾನು ಇಲ್ಲಿ ಸತ್ತೋಗ್ಬಿಡ್ತೀನಿ, ಏನ್ ಇಂಥವೆಲ್ಲ ಅಂತೆ. ಅದು ಫಸ್ಟ್ ನಿಜಾನ ಸುಳ್ಳ ತಿಳ್ಕೋಬೇಕು. ಫಸ್ಟ್ ನನ್ ತಪ್ಪಿದ್ರೆ ನಾನು ಇಲ್ಲಿ ತನಕ ನಾನು ಬರ್ತಿದ್ದಿಲ್ಲ ಅಂತಾನೆ ಹೇಳಿದೀನಿ ನಮ್ಮ ಮನೆಯವ್ರಿಗೆ. ಇವಾಗ ನಮ್ಮ ಮನೆ ನನಗೆ ಸಪೋರ್ಟ್ ಆಗಿದ್ದಾರೆ. ಬಟ್ ನನಗೆ ಡೈವರ್ಸ್ ಕೊಡು, ನನಗೆ ವಿಷ ಕೊಡು, ಹಿಂಗೆಲ್ಲ ಫೋಟೋಸ್ ಯಾರಾದ್ರೂ ರಿವೀಲ್ ಮಾಡ್ತಾರ ಸರ್? ಆ ತರ ಫೋಟೋಸ್ ತೋರಿಸ್ತಿದ್ದ ಅವ್ರ ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ. ಫಸ್ಟ್ ಅದು ನಿಜಾನ ಸುಳ್ಳು ಅಂತ ತಿಳ್ಕೋಬೇಕು, ಆಮೇಲೆ ರಿವೀಲ್ ಮಾಡ್ಬೇಕು. ಈಗ ಅದರಿಂದ ನಾವು ಆ ಫೋಟೋದಲ್ಲಿ ಇರೋರು ಗಂಡ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ರೆ ಯಾರ್ ಸರ್ ರೆಸ್ಪಾನ್ಸಿಬಿಲಿಟಿ? ನಿಮ್ಮ ಜೊತೆ ಮಾತ್ರ ಆ ರೀತಿ ಇತ್ತು. ಅವರು ದುಡ್ಡಿಗೋಸ್ಕರನೇ ಈ ರೀತಿ ಎಲ್ಲ ಇದು ಮಾಡಿ ಯಾರೋ ಚಿತಾವಣೆ ಮಾಡಿ ಮೊದಲನೇ ಹೆಂಡತಿ ಹಾಕ್ಬಿಟ್ಟು ಹೋದ್ರು. ಮೊದಲನೇ ಹೆಂಡತಿ ನಾನು ಜಿಮ್ಗೆ ಹೋಗಿರೋದು 1.5 ವರ್ಷದಿಂದ. ನೀವೇ ಕಾರಣ.
ಅವ್ರ ಅಮ್ಮ ಹೇಳಿದ್ದೆ ಓಕೆ. ನಾನು 1.5 ವರ್ಷದಿಂದ ಹೋಗ್ತಿದೀನಿ. ಅವ್ನ್ ಫಸ್ಟ್ ಮದ್ವೆ ಆಗಿ 3 ವರ್ಷ ಆಯ್ತು. ಅವ್ರ ಏನ್ ಹೆಂಗ್ ಎದಕ್ ಬಿಟ್ಟೋಗಿದ್ದಾಳೆ. 10 ವರ್ಷ ಆ ಆಂಟಿಗೆ ಜೊತೆ ರಿಲೇಶನ್ ಅಲ್ಲಿ ಇದ್ದಾರೆ. ಆ ಆಂಟಿಗೆ ಒಂದ್ ಪಾಪುನೇ ಐತಿ. ಅವರು ಪ್ರೆಗ್ನೆಂಟ್ ಆದಾಗಿಂದಾನು ಇವ್ರು ದೂರ ಮಾಡಿದ್ದಾರೆ. ಬಟ್ ಅವ್ರ ಮಧ್ಯೆ ಏನ್ ನಡೀತೈತೆ ಗೊತ್ತಿಲ್ಲ. ಅವ್ರು ಬಿಟ್ಟಿದಾರೆ ಅಂತ ಹೇಳಿ ಅವ್ರು ಇವನ್ಗೆ ಇಷ್ಟ ಬಂದಂಗ ಇದ್ದಿಲ್ಲ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಜಗಳ ಮಾಡಿದಾರೆ ಮನೆಗೆ. ಅದ್ರ ಸಲುವಾಗಿ ಅವ್ರ 3 ಹೆಣ್ಮಕ್ಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ಬರುತ್ತೆ ಸರ್ ನನಗೆ? ಅವ್ರ ಜೀವನ ಹಾಳು ಮಾಡಿದ್ರೆ ಏನ್ ಬರುತ್ತೆ ನನ್ಗೆ? ನನ್ ಜೀವನ, ನನಗ್ ಮಕ್ಳಿದಾರೆ. ನಮ್ ಮನೆಯವ್ರು 2 ಲಕ್ಷ ತನಕ ದುಡಿತಾರೆ ತಿಂಗಳಿಗೆ. ಏನ್ ಬೇಕಾಗಿತ್ತು ಸರ್ ನನಗೆ ಇವೆಲ್ಲ? ಇಲ್ಲ, ಇಲ್ಲಿ ಇಬ್ರು ಬರ್ತಿದ್ರು. ಅವ್ರದ್ದು ಏನಾಯ್ತು ಅದು ನನಗ್ ಗೊತ್ತಿಲ್ಲ ಸರ್. ಹಾ, ಬರ್ತಿದ್ರು. ಇಲ್ಲ, ಇದೇ ಜಿಮ್ ಅಲ್ಲಿ ಎಲ್ಲಾ ಹೆಣ್ಮಕ್ಳುಗಳು ಜಿಮ್ ಅಲ್ಲೇ ಅವ್ನ್ ಪರಿಚಯ ಆಗೋದು. ನಾನ್ ಹಿಂದೂ, ನಾನ್ ಆಕಾಂಕ್ಷ್, ನಾನ್ ಕಿರಣ್, ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀನಿ, ಪ್ರಸಾದ ತಿಂತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ನಾನು ಫ್ರೀ ವರ್ಕೌಟ್ ಹಾಕೊಡ್ತೀನಿ. ನಿಮಗೆ PT ಬೇಡ, ನೀವು ಮೆಂಬರ್ಶಿಪ್ ತಗೊಳೋದೇ ಬೇಡ, ನಾನ್ ವರ್ಕೌಟ್ ಮಾಡಿಸ್ತೀನಿ, ಬಾಡಿ ಶೇಪ್ ಚೇಂಜ್ ಮಾಡಿಸ್ತೀನಿ ಅಂತ ಈ ತರ ಹೆಣ್ಮಕ್ಳಿಗೆ ಬ್ರೈನ್ ವಾಶ್ ಮಾಡ್ಬಿಟ್ಟು ಅವನು ಬೇಕಾದಂಗೆ ಯೂಸ್ ಮಾಡ್ಕೊಂತಾರೆ. ಆಕಾಂಕ್ಷ ಅಂತ ಹೇಳಿದ್ದ. ಅವ್ರ ಮದ್ವೆ ಆಗಿರೋದು ನನಗೆ ಗೊತ್ತಿಲ್ಲ ಸರ್. ರೀಸೆಂಟ್ ಆಗಿ ನಾನ್ ಮದ್ವೆ ಆಗಿ ಜಿಮ್ಗೆ ಹೋದಾಗ ಫ್ರೆಂಡ್ಲಿ ಆಗಿ ಮಾತಾಡ್ಸ್ಬೇಕು ಸರ್. ಸರ್ ಆಕಾಶ್ ಆಕೆ ವಿಡಿಯೋ ಮಾಡ್ಕೊಂಡ ಮೇಲೆ ಗೊತ್ತಾಗಿರೋದು ಅವನು ಇಸ್ಮಾಯಿಲ್ ಅಂತಾನೆ. ಆಕಾಶ್ ಮಾಡ್ಕೊಂಡಿದ್ರೆ ಅದು ಬೇರೆ ಆಗೋದು. ಅವತ್ತೇನಾಗೋದು ಮಾಡ್ಕೊಂಡಾರೋ ಮಾಡ್ಕೊಂಡಿಲ್ಲೋ ಅದು ಸೆಕೆಂಡ್ರಿ. ಈಗ ಅವರಿಗೆ ಶಿ ಇಸ್ ಮ್ಯಾರಿಡ್, 2 ಕಿಡ್ಸ್ ಇದೆ. ಈಗ ಅವ್ರು ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರ, ಇವ್ರು ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರ ಅಂತ ಅದು ತಪ್ಪಾಗುತ್ತೆ. ಅದು ನಮ್ ಬೇಡಿಕೆ ಏನಂದ್ರೆ, ಈಗ ನನಗೆ ಆಗೋ ರೀತಿ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಸರ್. ಅವನಿಗೆ ತగ్గಂತ ಶಿಕ್ಷೆ ನೀವು ಕೊಡ್ಬೇಕು. ಆಮೇಲೆ ಎರಡನೇ ಒಂದು ವಿಚಾರ, ಗಂಡ್ಮಕ್ಳೇ ಟ್ರೈನಿಂಗ್ ಮಾಡ್ತಿದ್ದಾರೆ, ಮಾಹಿತಿ ಬರ್ತಿದೆ. ನನಗೆ ಬಹಳ ಫೋನ್ಗಳು ಬರ್ತಾ ಇದಾವೆ ಕೆಲವು ಜಿಮ್ಗಳಿಂದ. ಮತ್ತೆ ಹೆಣ್ಮಕ್ಳು ಈ ತರ ನೋಡೋದು ಮಾಡೋದು ಫೋನ್ ಬರ್ತಾ ಇದಾವು. ಸ್ವಲ್ಪ ಅದನ್ನ ಎತ್ತಿಸ್ಕೊಂಡು ಇದನ್ನ ಮಾಡ್ರಿ. ಜಿಮ್ಗಳವರು ನಂಬ್ಕೊಂಡು ಬರ್ತಾರೆ. ಈ ಪರಿಸ್ಥಿತಿ ಬರಬಾರ್ದು. ಎರಡನೇದು, ಪ್ರತಿಯೊಂದು ಜಿಮ್ ಮುಂದೆ ಹೆಂಗೆ ಪೊಲೀಸ್ ಅವ್ರದ್ದು ನಂಬರ್ ಇರುತ್ತೆ, ಮಹಾನಗರ ಪಾಲಿಕೆ ಇರುತ್ತೆ, ಹಂಗೆ ಪ್ರತಿ ಜಿಮ್ ಮುಂದೆನು ಶ್ರೀರಾಮ ಸೇನೆ ನಮ್ದು ಒಂದು ಮೊಬೈಲ್ ನಂಬರ್ ರಾಜ್ಯದಲ್ಲಿ ಎಲ್ಲಾ ಕಡೆ ಮಹಿಳೆಗೋಸ್ಕರ ನಾವು ಅದನ್ನ ಬೋರ್ಡ್ನ ವಿತ್ ಗೌರ್ಮೆಂಟ್ ಪರ್ಮಿಷನ್, ಮಹಾನಗರ ಪಾಲಿಕೆಯ ಅನುಮತಿ ಪಡೆದು ಈ ತರ ಹಿಂದೂಗಳಿಗೆ ಆಗ್ತಿದೆ ಅಂತೇಳಿ ನಾವು ಹಾಕ್ತೀವಿ. ಎರಡನೇ ವಿಚಾರ, ಜಿಮ್ಗೆ ಹೋಗಂತ ಹೆಣ್ಮಕ್ಳಾಗ್ಲಿ ಇಲ್ಲ ಯಾರೋ ಪರಿಚಯ ಆಗಂತ ಗಂಡ್ಮಕ್ಳಾಗ್ಲಿ ಇವರಿಗೆ ಏಕಾಏಕಿ ನಿಮ್ ನಂಬರ್ ಕೊಡೋದಾಗ್ಲಿ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂತು, ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಬಂತು ಅಂತೇಳಿ ಅದನ್ನ ಅಕ್ಸೆಪ್ಟ್ ಕೊಡೋದಲ್ಲಿ ದಯವಿಟ್ಟು ಮಾಡಬೇಡಿ. ಅದನ್ನ ನಿಮ್ಮನ್ನ ಈ ರೀತಿ ಫೋಟೋಸ್ಗಳನ್ನ ಇರೋದನ್ನ ತಗೊಂಡು ಅದನ್ನ ಫೋಟೋನ ಕ್ರಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡೋಂಥ ಜಾಲಗಳು ಬಹಳ ಇದಾವೆ. ಸ್ವಲ್ಪ ಯಾರು ಏನು ವ್ಯಕ್ತಿಗಳು ನೋಡ್ರಿ, ಕೊಡೋ ಟೈಮಲ್ಲಿ ನಂಬರ್ ಕೊಡೋ ಟೈಮಲ್ಲಿ ಅವನೇನು ಒಳ್ಳೆಯವರ ಕೆಟ್ಟವರ, ಎದಕ್ ಕೊಡಬೇಕು, ಏನು ಸ್ವಲ್ಪ ತಂದೆ ತಾಯಿ ಬಗ್ಗೆ ಒಂಚೂರು ಯೋಚನೆ ಮಾಡ್ರಿ. ನಿಮ್ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ರಿ. ಸರ್ ಈಗ ಧೈರ್ಯ ತುಂಬಿ ಆ ಹೆಣ್ಣು ಬಂದು ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಇಂಥ ಕಾಮುಕ 376 ರೇಪ್ ಕೇಸ್ ಕೊಟ್ಟು FIR ಆಗಿದೆ. ಪೊಲೀಸರು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ದಾವಣಗೆರೆ ಸಿಟಿ DYSP ಅವರು, ವುಮೆನ್ ಸ್ಟೇಷನ್ PI ಅವರು ಸಮಗ್ರವಾಗಿ ತನಿಖೆ ಮಾಡಿ ಈ ಹೆಣ್ಣಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಒಂದು. ಎರಡನೇ ವಿಚಾರ, ಇವ್ರದ್ದೇನು ಫೋಟೋ ರಿವೀಲ್ ಮಾಡಿ ಇದನ್ನ ಮಾಡಿದ್ರೆ, ಇಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಹೀಗೆ ನಮ್ದು
ಕಾನೂನು ಸೆಲ್ ಏನಿದೆ ಬರುತ್ತೆ, ರೆಡಿ ಮಾಡಿಬಿಟ್ಟು ಸೈಬರ್ ಸ್ಟೇಷನ್ಗೆ ಯಾರಿದ್ರು ಅವ್ರ ಮೇಲೆ ಎಲ್ಲರ ಮೇಲೂ ದೂರು ಕೊಡ್ತಾ ಇದ್ವಿ. ಅವ್ರ ತಾಯಿ ಇನ್ನು ಯಾರ್ಯಾರಿದ್ರು ಅವ್ರ ಮೇಲೆಲ್ಲ ದೂರು ಕೊಡ್ತಾ ಇದ್ದೀವಿ. ಮೂರನೇದು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸಹ ದೂರನ್ನ ಕೊಟ್ಟುಬಿಟ್ಟು ಆಗಿರ್ತಕ್ಕಂಥ FIR ಕಾಪಿನ ಇದನ್ನ ಮಾಡಿ ಅವರಿಗೂ ಸಹ ದೂರು ಕೊಡ್ತೀವಿ. ಇಷ್ಟು ನಮ್ಮ ಕೈಯಿಂದ ಮಾಡ್ತೀವಿ. ಇನ್ನೆಲ್ಲ ನಿಮ್ಮ ಮುಖಾಂತರ, ಪೊಲೀಸ್ ಇಲಾಖೆ ಮುಖಾಂತರ, ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ನನ್ನ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ ಅಂತ ಯೋಚನೆ ಮಾಡಿ ಏನ ಅವರಿಗೆ ದಾರಿ ತೋರಿಸ್ತೀರಾ, ನ್ಯಾಯ ಒದಗಿಸ್ಕೊಡ್ತೀರಾ. ಇವತ್ತಾಗಿದೆ, ಮತ್ತೆ ಇನ್ಯಾವತ್ತೂ ಈ ತರ ಆಗೋದು ಬೇಡ. ಇದೇ ಕೊನೆ, ಇದೇ ಲಾಸ್ಟ್ ಇರಲಿ ಇಂಥ ಘಟನೆ. ದಾವಣಗೆರೆ ಜಿಲ್ಲೆಯಲ್ಲ, ರಾಜ್ಯದಲ್ಲಾಗ್ಲಿ ಈ ತರ ಮತ್ತೆ ಆಗೋದು ಬೇಡ. ನಂಬಿಕೆ ಇಟ್ಕೊಂಡು ಜಿಮ್ಮಿಗೆ ಬರ್ತಾರೆ ಹೆಣ್ಮಕ್ಳು, ಅವ್ರ ಹೆಲ್ತಿಗೋಸ್ಕರ ಬರ್ತಾರೆ. ಅಕ್ಕ ತಂಗಿಯರ ಭಾವನೆ ರೀತಿಯಿಂದ ನೋಡ್ರಿ ಅಂತೇಳಿ ತಮ್ಮ ಮುಖಾಂತರ ನಾನು ಬೇಡ್ಕೊಂತ ಇದ್ದೀನಿ. ಟಾರ್ಗೆಟ್ ಮಾಡ್ತೀವಿ ಅಂತ ಅಂತಾರ. ಅವನಿಗೂ ಮದುವೆ ಆಗಿದೆ, ಸರಿನ್ರಾ? ಸ್ಟೇಷನ್ ಅಲ್ಲಿ FIR ಆಗಿದೆ, ಸರಿನ್ರಾ? ಪೊಲೀಸವ್ರು ತನಿಖೆ ಮಾಡಿದ್ರಲ್ಲ. FIR ಯಾಕಾಯ್ತು? ದೂರ ನಾನು ಕೊಟ್ನ? ನಾನು ಲೇಡಿನ? ದೂರ ಕೊಟ್ಟಾರ ಯಾರು? ಲೇಡಿ ತಾನೆ. ತನಿಖೆ ಮಾಡಿದ್ರಲ್ಲ. ಜೈಲಿಗೆ ಹೋಗೋದು ಬಿಡೋದು ಅದು ಸೆಕೆಂಡ್ರಿ. ಅದು ದೂರ ಕೊಟ್ಟಿದಾರ ಇಲ್ಲ ಲೇಡಿ, ನನಗೆ ಇಂಥವನಿಂದ ಹಿಂಗಾಗಿದೆ, ಹರಾಸ್ಮೆಂಟ್ ಆಗಿದೆ, ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ನನಗೆ ಹರಾಸ್ಮೆಂಟ್ ಆಗಿದೆ ಅಂತ KTG ನಗರದಲ್ಲಿ ದೂರು ಕೊಟ್ಟು ಅದಕ್ಕೆ ನಾವು ಪ್ರೊಟೆಸ್ಟ್ ಸಮೇತನೂ ಮಾಡಿ ನಾವು ಮಾಡಿದ್ವಿ. ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತ ಪ್ರಶ್ನೆ ಬರ್ತಾ ಇಲ್ಲ. ಹೆಣ್ಣು ಮಕ್ಕಳುಗಳಿಗೆ ಈ ತರ ಅನ್ಯಾಯ ಆಗ್ತಿದೆ, ಆಗ್ಬಾರ್ದು. ಹಿಂದೂ ಜಿಮ್ ಇದ್ರು ಅಷ್ಟೇ, ಮುಸ್ಲಿಂ ಜಿಮ್ ಇದ್ರು ಅಷ್ಟೇ. ದಯವಿಟ್ಟು ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ನಮಗೆ ಜಿಮ್ ಒಳಗ್ ಬರಂಗೆ ಮಾಡ್ಕೋಬೇಡಿ. ಇವತ್ತು ಹೊರಗ್ ನಡೆದಿ, ದಯವಿಟ್ಟು ಮಾಡ್ಕೋಬೇಡಿ. ಸರ್, ಪೊಲೀಸರು ಅದಕ್ಕಾದ ಒಂದು ಕಾಯ್ದೆಗಳಿದಾವೆ. ಯಾರು ಹೋಗಿದ ತಕ್ಷಣ ಕಂಪ್ಲೇಂಟ್ ತಗೊಳಕ್ ಬರಲ್ಲ. ಚಾರ್ಟ್ ಇರುತ್ತೆ, CDR ತೆಗಿತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗ ಇವ್ರು ಬಂದು ಹಂಗೆ ಸುಮ್ಮನೆ ಕಂಪ್ಲೇಂಟ್ ಕೊಡಕ್ಕಾಗುತ್ತಾ? ಈಗ ತಪ್ಪು ಮಾಡಿದ್ದಾರೆ, ಅವ್ರು ಇದನ್ನ ಮಾಡಿದ್ದಾರೆ, ಅವ್ರು ಹೇಳಿರ್ಬೋದು, ಅವರು ನಾವು ಅವ್ರ ಮೇಲೂ ಕೇಸ್ ಕೊಟ್ಟು 100 ಕೇಸ್ ಕೊಡ್ಲಿ, ಹಂಗಂದ್ರೆ ಇವ್ರಿಗೆ ಏನ್ ಗೊತ್ತಾ, ಏನು ಕೇಳಕ್ ಹೋಗ್ಬಾರ್ದು. ನೀನ್ ಯಾರಿಗಾರ ಫೋನ್ ಮಾಡಪ್ಪ, ನೀನ್ ಯಾರಿಗಾರ ಮೆಸೇಜ್ ಮಾಡು, ಸರಿನಾ? ಯಾರ್ರೀ ಅವನು ಲೋಫರ್? ನಾವು ಕಟ್ಟಂತ ಟ್ಯಾಕ್ಸ್, ನಾವು ಕೊಟ್ಟಂತ ಭಿಕ್ಷೆನಾಗೆ ಅವನು ಸೂಪರ್ ಸ್ಟಾರ್ ಆಗಿರೋದು ಅಮೀರ್ ಖಾನ್, ಸರಿನ್ರಾ? 3ನೇ ಮದುವೆ ಗೌರಿ ಅನ್ನೊಳಗೆ ಆಗಿದಾನ, ಮುದುಕಾಗ್ಯಾನ, 70 ವಯಸ್ಸು. ಏನ್ ಸಂದೇಶ ಕೊಡ್ತದಾರ್ರಿ ಸಮಾಜಕ್ಕೆ ಅವರು? ನಾವು ಕೊಟ್ರ ಭಿಕ್ಷೆ ಅದು. 10 ರೂಪಾಯಿ ನಾವು ಟಿಕೆಟ್ ತಂದ್ರೆ ಆ ದುಡ್ಡಲ್ಲಿ ಅವ್ರು ಜೀವನ ಮಾಡೋದವ್ರು. ಅದು ಮತ್ತೆ ಯಾರೋ ಕೆಲವು ಬುದ್ಧಿಜೀವಿಗಳೋ ಇಲ್ಲ ತಲೆ ಸರಿ ಇಲ್ದರೋ, ಮಾನಸಿಕ ಅಸ್ವಸ್ಥರೋ ನಮ್ಮ ಬೆಂಗಳೂರು ಹಳಿಯ ಅಂತ ಹೇಳ್ತಾರೆ, ಮಾನ ಮರ್ಯಾದೆ ಇಲ್ದವ್ರು. ನೋಡಿ ಸರ್, ಇದರಲ್ಲಿ ನಾವು ಟಾರ್ಗೆಟ್ ಮಾಡೋದು, ಇದನ್ನ ಮಾಡೋದು ಯಾವುದೂ ಇಲ್ಲ. ಹಿಂದೂ ಜಿಮ್ ಇದ್ರು ಅಷ್ಟೇ, ಮುಸ್ಲಿಂ ಜಿಮ್ ಇದ್ರು ಅಷ್ಟೇ, ಯಾವ ಜಿಮ್ ಇದ್ರು ಅಷ್ಟೇ. ಒಂದು ತೋರಿಸಿ, ಒಂದು ಹಿಂದೂ ಜಿಮ್ ಅಲ್ಲಿ ಒಬ್ಬನು ಹಿಂದೂ ಹೋಗಿ ಒಬ್ಬ ಮುಸ್ಲಿಂ ಹೆಣ್ಣಿಗಾಗ್ಲಿ ಕ್ರಿಶ್ಚಿಯನ್ ಹೆಣ್ಣಿಗಾಗ್ಲಿ ಕುತ್ತಿಗೆ ಕೊಯ್ದಿರೋದು, ಹಿರೇಮಠ ತರ ಚಾಕು ಹಾಕಿರೋದು, ಸಾಯಿಸಿರೋದು ಒಂದ್ ತೋರಿಸ್ರಿ. ಸೂಟ್ ಕೇಸಲ್ಲಿ ಪೀಸ್ ಕಟ್ ಮಾಡಿ ಇಟ್ಟಿರೋದು, ಪೀಸ್ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು, ಅಮ್ಮ ಮಗನಿಗೆ ಕರ್ಕೊಂಡೋಗಿ ಮುಂಜಿ ಮಾಡಿಸಿ ತಾಯಿಗೆ ಮತಾಂತರ ಮಾಡಿರೋದು ಒಂದು ಪ್ರಕರಣ ತೋರಿಸ್ರಿ ಅಂತದ್ದು. ಅವ್ರು ಹೇಳ್ತಾರ, ಅವರು ನಾನು ಜೈಲಿಗೆ ಹೋಗಿಲ್ಲ, ನನ್ನ ಮೇಲೆ ಕೇಸ್ ಆಗಿಲ್ಲ, ತೆಗಿಸ್ರಿ. FIR ಆಗಿದೆ ಅವನ ಮೇಲೆ, ಇವನ್ ಮದುವೆ ಆಗಿ ಮಾಡ್ಬೋದು. ಮತ್ತ ಆ ಹುಡುಗಿ ಹೋಗಿ ಕೇಸ್ ವಾಪಸ್ ತಗೊಂತಾರ ಅಂತಂದ್ರೆ ಪಾಪ ಅವಳು ಮದುವೆ ಆಗೋದ್ ಬೇಡವಾ? ಮದುವೆ ಆಗ್ಬೇಕಂದ್ರೆ ಅದು ಕ್ಲಿಯರ್ ಮಾಡ್ಕೋಬೇಕು. ಅವ್ರದ್ದು ವೈಯಕ್ತಿಕ ವಿಚಾರ. ಕೇಸ್ ಇವತ್ತು ಅವ್ರು ದೂರು ಕೊಟ್ಟಿದ್ದಾರೆ, ಜಸ್ಟಿಸ್ ಸಿಗ್ಬೇಕು. ಈಗ ಅವ್ರು ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಪೊಲೀಸಿಗೆ, ಇನ್ವೆಸ್ಟಿಗೇಷನ್ಗೆ ಏನ್ ಬೇಕು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಪೊಲೀಸ್ ಅವರು, ಕೋರ್ಟ್ ಅವರು ಸೇರಿ ನ್ಯಾಯ ಒದಗಿಸ್ಕೊಡ್ಬೇಕು. ಈ ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡೋದಾಗ್ಲಿ, ಡಿಬೇಟ್ ಮಾಡೋದಲ್ಲಿ ಮಾಡಬೇಡ್ರಿ. ಹೆಣ್ಣು ಏನಿದೆ, ಹೆಣ್ಣು ಅನ್ನೋದು ನೋಡ್ರಿ, ಹೆಣ್ಣು ರೀತಿನೇ ನೋಡ್ರಿ.
ಅಷ್ಟೇ ನಾವು ಹೇಳೋದು. ನಿಮ್ಮ ವಿರುದ್ಧ ಆರೋಪ ಮಾಡ್ತಿದ್ದೆ ನಾವು ಈಗ. ಸರ್ ಅವೆಲ್ಲ ಸರ್ ಅವಕ್ಕೆಲ್ಲ ಇಲ್ಲ ನೋಡ್ರಿ, ನಾನು ನಿಮಗೆ ಅದನ್ನೇ ಹೇಳೋದು ಸರ್. 100 ಜನ ಆರೋಪ ಮಾಡಿದ್ರು ನಾವು ಕುಗ್ಗಲ್ಲ, ಸರಿನಾ? ನಾಳೆ ಒಂದು ಹೆಣ್ಣಿಗೆ ಅನ್ಯಾಯ ಆದ್ರೂ ನಾಡ್ದು ಬಂದು ನಾನು ಕುತ್ಕೊಳವನೇ, ನನಗೆ ಭಯ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಎದ್ರಕೊಂಡು ಕುತ್ಕೊಂಡ್ರೆ ಇವತ್ತು ಇವ್ರ ಮನೇಲಿ ಆಗಿದೆ, ನಾಳೆ ಇವ್ರ ಪಕ್ಕದ ಮನೇಲಿ ಆಗುತ್ತೆ, ಅವಾಗೇನ್ ಮಾಡ್ತೀರಾ? ಅದ್ರ ಪಕ್ಕದ ಮನೇಲಿ ಆಗುತ್ತೆ, ಅವಾಗೇನ್ ಮಾಡ್ತೀರಾ? ಈಗ ತಪ್ಪು ಮಾಡಿದ್ರೆ ಟಾರ್ಗೆಟ್ ಮಾಡೇ ಮಾಡ್ತೀರಿ. ಹೌದು, ಯಾರಿದ್ರು ಅಷ್ಟೇ, ಅವ್ರ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ, ತಪ್ಪು ತಪ್ಪೇ, ಯಾರು ಮಾಡಿದ್ರು ತಪ್ಪು ತಪ್ಪೇ. ಮಹಿಳಾ ಪರ ಸಂಘಟನೆಗಳು ಒಬ್ರು ಅವ್ರಿಗೆ ಬೆನ್ನಿಗೆ ನಿಲ್ಲಿಲ್ಲ ಅಂತ ಹೇಳಿ, ಬಟ್ ನೀವು ನಿಂತಿರೋದು ಅದು ಅಭಿನಂದನೀಯ. ಒಂದು ಕೆಲವು ಸಂಘಟನೆಗಳು ಏನಾಗಿದಾವೆ ಅಂದ್ರೆ ಅವ್ರಿಗೆ ಮಾಮೂಲು ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಬೆನ್ನಿಗೆ ನಿಲ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆ ತರ ಸಂಘಟನೆಗಳಿಗೆ ಏನ್ ಹೇಳ್ತೀವಿ? ನಾವು ನೋಡಮ್ಮ, ನಾವು ಬೇರೆ ಸಂಘಟನೆ ಬಗ್ಗೆ ಮಾತಾಡಕ್ಕೆ ನಾನು ಬಂದಿಲ್ಲ. ಅಲ್ಲ ಸರ್, ನೀವು ನ್ಯಾಯದ ಪರ ನಿಲ್ತಿದ್ರಿ ತಾನೆ, ಅಂತ ಸಂಘಟನೆಯವ್ರಿಗೆ ಏನ್ ಹೇಳ್ತೀರಾ ಅಂತ ಕೇಳ್ತೀನಿ ನಾನು. ಈಗ ಬರಬೇಕು, ಮುಂದೆ ಬರಬೇಕು ಸಂಘಟನೆ. ಇಲ್ಲ, ನನಗೆ ಅದ್ರ ಬಗ್ಗೆ ನೋಡಮ್ಮ, ನನಗೆ ಅದ್ರ ಬಗ್ಗೆ ದುಡ್ಡು ಇಸ್ಕೊಂಡು ಸಂಘಟನೆ ಮಾಡ್ತಾರೆ, ಅದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಅದು ಬೇಡವಾದ ವಿಚಾರ. ನಾನು ಶ್ರೀರಾಮ ಸೇನೆ ಜಿಲ್ಲಾ ಅಧ್ಯಕ್ಷ ಇದ್ದೀನಿ. ನನ್ನ ಗುರುಗಳು ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಹೆಣ್ಣಿಗೆ ಹೆಣ್ಣಿಗೆ ಅನ್ಯಾಯ ಆದ್ರೂ ನಾವು ನಿಂತ್ಕೊಳವ್ರೆ, ನಾವು ಮಾಡವ್ರೆ, ನಾವು ಬಂದಿದ್ದೀವಿ, ನಿಂತ್ಕೊಂಡಿದ್ದೀವಿ, ಸರಿನ್ರಾ? ನನಗೆ ಯಾರ್ದು ಒಂದು ಹಾಫ್ ಟೀನೂ ಬೇಡ, ನಾನು ಯಾರ ಮನೇಲಿ ಕಾಲು ಇಡೋದಿಲ್ಲ, ಯಾರ್ದು ನಮಗೆ ಸಪೋರ್ಟ್ ಏನೂ ಬೇಡ. ನಮ್ಮ ಇದ್ರಲ್ಲಿ ನಾವು ನಿಂತ್ಕೊಂತೀವಿ, ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡೋಕ್ಕೆ ನಮಗೆ ಹಕ್ಕಿದೆ, ಸಂವಿಧಾನದಲ್ಲಿ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ನಾವು ಮಾತಾಡ್ತಾ ಇದ್ದೀವಿ, ಮುಂದೂ ಮಾಡ್ತೀವಿ. ಈ ರೀತಿ ಘಟನೆ ಆಗೋದು ಬೇಡ ಅಂತ ಅಷ್ಟೇ. ಬೇರೆ ಸಂಘಟನೆಗಳು ಅಟ್ಲೀಸ್ಟ್ ಒಂದು ಸೌಜನ್ಯಕರ ಹೋಗಿ, ಈಗ ನಾನು 3ನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನನಗಾರ ಫೋನ್ ಮಾಡಿ ಕೇಳ್ಬೋದಲ್ಲ, ಏನಾಗಿದೆ ಅಧ್ಯಕ್ಷರೇ, ಏನು ಪ್ರಾಬ್ಲಮ್ ಇದು, ನಾವು ಹೋಗ್ತೀವಿ ಮಾಡ್ತೀವಿ ಅಂತ ಕೇಳಬೇಕಲ್ಲ. ಪಾಪ ಅವ್ರದ್ದು ಏನೇನಿದೆ, ನಾವು ವೈಯಕ್ತಿಕ ವಿಚಾರಗಳು ಪ್ರಾಬ್ಲಮ್ ಇರ್ತಾವೆ, ನಾವು ಅವರಿಗೆಲ್ಲ ಅವೆಲ್ಲ ಕೇಳೋಕ್ಕಾಗಲ್ಲ. ಈಗ ನಮ್ಮದು ಸಂಘಟನೆ ಇದೆ, ನಾವು ಮಾಡ್ತಿದ್ದೀವಿ. ಈಗ ನಾವು ಅದಕ್ಕೆ ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಸಂಸದರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರೆದು ಬಿಟ್ಟು ಅದನ್ನು ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ.